Hi, hi everyone. Welcome back to Spardha Punita YouTube ಚಾನಲ್. ಓಕೆ, ಟುಡೇ ಸೆಷನ್ ಅಲ್ಲಿ ನೈಟ್ರೋಜನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಈ ನೈಟ್ರೋಜನ್ ಟಾಪಿಕ್ ಇದು ಒಂದು ಕೂಡ ಸನ್ ರೈಸಿಂಗ್ ಟಾಪಿಕ್, ಅಂದ್ರೆ ತುಂಬಾ ಡಿಮ್ಯಾಂಡಬಲ್ ಇರುತ್ತೆ. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನೋಡಿದ್ರು ಕೂಡ ಅದರ ಒಂದು ಕ್ವಶನ್ ಇದ್ದೇ ಇರುತ್ತೆ. ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ ಈ ಒಂದು ಟಾಪಿಕ್ ಮೇಲೆ. ಹಾಗಾದ್ರೆ ನೈಟ್ರೋಜನ್ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂತ ಹೋಗೋಣ. ಆ ನೈಟ್ರೋಜನ್ ಬಗ್ಗೆ ಡೀಟೇಲ್ ಆಗಿ ತಿಳಿತಾ ಹೋದ್ರೆ ಒಂದು ಕ್ವಶನ್ ಒಂದು ಟಾಪಿಕ್ ಆ ಟಾಪಿಕ್ ಮೇಲೆ ಇದ್ದೇ ಇರುತ್ತೆ. ಯಾಕಂದ್ರೆ ನೈಟ್ರೋಜನ್ ತುಂಬಾ ಇಂಪಾರ್ಟೆಂಟ್. ನಮ್ಮ ಒಂದು ವಾತಾವರಣದಲ್ಲಿ ಯಥೇಚ್ಛವಾಗಿರುವ ಅನಿಲ ಯಾವುದು ಅಥವಾ ವಿಚ್ ಆಫ್ ದ ಗ್ಯಾಸ್ ಇನ್ ಅಬಾರ್ಡಿನೆಂಟ್ ಇನ್ ಅವರ್ ಎನ್ವಿರಾನ್ಮೆಂಟ್ ಇಸ್ ನಥಿಂಗ್ ಬಟ್ ಎ ನೈಟ್ರೋಜನ್. ಓಕೆ, ಕ್ಲಿಯರ್? ಹಾಗಾದ್ರೆ ಆ ಟಾಪಿಕ್ ನ ಇವತ್ತು ನೋಡ್ತಾ ಹೋಗೋಣ. ತುಂಬಾ ಚೆನ್ನಾಗಿರುತ್ತೆ. ಈ ನೈಟ್ರೋಜನ್ ಟಾಪಿಕ್ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಹೇಳ್ತಾ ಹೋಗ್ತೀನಿ. ಆ ಇನ್ಫಾರ್ಮೇಶನ್ ನ ನೋಟ್ ಮಾಡ್ಕೊಂತ ಹೋಗಿ. ಇದು ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಬರುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ ಸೆಷನ್. ನೈಟ್ರೋಜನ್. ಓಕೆ, ನೋಡಿ, ನೈಟ್ರೋಜನ್ ನಮ್ಮ ದೇಹದಲ್ಲಿ ನೈಟ್ರೋಜನ್ ನ ಪ್ರಮಾಣ ಎಷ್ಟಿರುತ್ತೆ ಅಂದ್ರೆ 3.5% ಇರುತ್ತೆ. 3.5% ಇರುತ್ತೆ. ಯಾವ ರೂಪದಲ್ಲಿ ಇರುತ್ತದೆ ನಮ್ಮ ದೇಹದಲ್ಲಿ ನೈಟ್ರೋಜನ್ ಅಂದ್ರೆ DNA ಅಥವಾ ನ್ಯೂಕ್ಲಿಕ್ ಆಸಿಡ್ಗಳಂತ ಕರಿಬಹುದು. DNA ಮತ್ತು RNA ಅಂತ ಕರಿತಾ ಹೋಗ್ತೀವಿ. ನ್ಯೂಕ್ಲಿಕ್ ಆಸಿಡ್ಗಳಂತ ಕರಿತಾ ಹೋಗ್ತೀವಿ. ನ್ಯೂಕ್ಲಿಕ್ ಆಸಿಡ್ಸ್ ಅಥವಾ ನ್ಯೂಕ್ಲಿಕ್ ಆಮ್ಲಗಳು ಅಂತ ಕರಿತಾ ಹೋಗ್ತೀವಿ. ನ್ಯೂಕ್ಲಿಕ್ ಆಮ್ಲಗಳಲ್ಲಿ ಎಷ್ಟು ವಿಧ? 2 ವಿಧ. ಒಂದು DNA, ಇನ್ನೊಂದು RNA. ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಮತ್ತೆ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಅದರ ಫುಲ್ ಫಾರ್ಮ್ ಅಥವಾ ಅಬ್ಸರ್ವೇಷನ್. ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್, ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ. ಹಾಗಾದ್ರೆ ಇದರಲ್ಲಿ ಒಂದು ಕ್ವಶನ್ ಕೇಳಿದ್ದ, DNA ಒಳಗಡೆ ಇರುವ ಒಂದು ಶರ್ಕರ ಯಾವುದು? DNA ಯಲ್ಲಿರುವ ಒಂದು ಕಾರ್ಬೋಹೈಡ್ರೇಟ್ಸ್ ಯಾವುದು ಅಂದ್ರೆ ರೈಬೋಸ್ ಅನ್ನೋ ಒಂದು ಕಾರ್ಬೋಹೈಡ್ರೇಟ್ ಇರುತ್ತೆ. ಇದು ಒಂದು ಪೆಂಟಾಗನಲ್, ಅಂದ್ರೆ 5 ಒಂದು ಕಾರ್ಬನ್ ಅಣುಗಳಿರ್ತವೆ. ಪೆಂಟೋಸ್, ಇದೊಂದು ಪೆಂಟೋಸ್. ಯಾವುದು? ರೈಬೋಸ್ ಅನ್ನೋ ಒಂದು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅದರಲ್ಲಿ, DNA ಅಲ್ಲಿ. ಈ ನಮ್ಮ ದೇಹದಲ್ಲಿ ಅತಿ ಯಥೇಚ್ಛವಾಗಿರೋದು 3.5%. ನಮ್ಮ ದೇಹದಲ್ಲಿರೋದು ನೈಟ್ರೋಜನ್ 3.5%. ಹಾಗಾದ್ರೆ ನಮ್ಮ ದೇಹದಲ್ಲಿ ಯಥೇಚ್ಛವಾಗಿರೋ ಒಂದು ಧಾತು ಯಾವುದು ಅಂದ್ರೆ ಆಕ್ಸಿಜನ್. 65% ಇರುತ್ತೆ ಆಕ್ಸಿಜನ್ ನಮ್ಮ ದೇಹದಲ್ಲಿ. 65% ಆಕ್ಸಿಜನ್ ನಮ್ಮ ದೇಹದಲ್ಲಿ ಇರುತ್ತೆ. ನೆಕ್ಸ್ಟ್ ಕಾರ್ಬನ್ ಅದನ್ನ ಫಾಲೋ ಮಾಡ್ತಾ ಬರುತ್ತೆ. 18.5% ಕಾರ್ಬನ್ ಇರುತ್ತೆ. 18.5% ಕಾರ್ಬನ್ ಇರುತ್ತೆ. ಅದ್ರ ನೆಕ್ಸ್ಟ್ ಹೈಡ್ರೋಜನ್ 9.5% ಹೈಡ್ರೋಜನ್ ಇರುತ್ತೆ. ಈ ಮೂರು ಎಸೆನ್ಸಿಯಲ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ಮೂರು ಇರೋದೇ ಹೈಡ್ರೋಕಾರ್ಬನ್ಸ್ಗಳು. ಈ ಹೈಡ್ರೋಕಾರ್ಬನ್ಸ್ಗಳು ಇಸ್ ನಥಿಂಗ್ ಬಟ್ ಇಡೀ ಪ್ರಪಂಚ ಆಗಿರೋದು ಹೈಡ್ರೋಕಾರ್ಬನ್ಸ್ ಇಂದ ಅಂತ ಹೇಳ್ತಾ ಬರ್ತಾರೆ. ಅದ್ರೊಳಗಡೆ ಈ ಮೂರು ಯಥೇಚ್ಛವಾಗಿರ್ತವೆ. ನಮ್ಮ ದೇಹದಲ್ಲಿ ಅಬಾರ್ಡಿನೆಂಟ್ ಎಲಿಮೆಂಟ್ ಅಂತ ಕೇಳಿದ್ರೆ ಅಥವಾ ನಮ್ಮ ಇನ್ ಅವರ್ ಹ್ಯೂಮನ್ ಬಾಡಿ ಅಬಾರ್ಡಿನೆಂಟ್ ಎಲಿಮೆಂಟ್ ಅಂದ್ರೂ ಕೂಡ ಯಾವುದು? ಆಕ್ಸಿಜನ್ ಆಗಿರುತ್ತೆ. ಓಕೆ, ಅದರ ನೆಕ್ಸ್ಟ್ ಕಾರ್ಬನ್, ಅದರ ನೆಕ್ಸ್ಟ್ ಹೈಡ್ರೋಜನ್, ಅದರ ನೆಕ್ಸ್ಟ್ ನೈಟ್ರೋಜನ್ 3.5% ಇರುತ್ತೆ. ಆ ನೈಟ್ರೋಜನ್ ನಮ್ಮ ದೇಹದಲ್ಲಿ ಯಾವ ಪರಮಾಣು, ಯಾವ ಒಂದು ಮಾಲಿಕ್ಯುಲರ್, ಬಯೋ ಮಾಲಿಕ್ಯುಲರ್ ಇರುತ್ತೆ ಅಂದ್ರೆ DNA ಒಳಗಡೆ ಇರುತ್ತೆ, RNA ಒಳಗಡೆ ಇರುತ್ತೆ, ಅಮೈನೋ ಆಸಿಡ್ಗಳಲ್ಲಿ ಇರುತ್ತೆ, ಪ್ರೋಟೀನ್ಗಳಲ್ಲಿ ಇರುತ್ತೆ. ಪ್ರೋಟೀನ್ಸ್ ಗಳಲ್ಲಿ ಇರುತ್ತೆ ಅಥವಾ ಸಸಾರಜನಕ ಅಂತ ಕನ್ನಡದಲ್ಲಿ. ಆ ಪ್ರೋಟೀನ್ಸ್ ಗಳಲ್ಲಿ ಏನಿರುತ್ತೆ ಈ ಒಂದು ನೈಟ್ರೋಜನ್ ಪ್ರಮಾಣ ಇರುತ್ತೆ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಯಾವ ಅಂಗಗಳಲ್ಲಿ ನೈಟ್ರೋಜನ್ ಇರುತ್ತೆ ಅಂತ ಕೇಳದ ಹೋದಾಗ ಅದೇ ಬಯೋಮಾಲಿಕ್ಯೂಲ್ಸ್. ಯಾವುಗಳು ಅಂದ್ರೆ DNA, RNA ಮತ್ತೆ ಅಮೈನೋ ಆಸಿಡ್ ಮತ್ತೆ ಪ್ರೋಟೀನ್ಗಳಲ್ಲಿ ಈ ಒಂದು ನೈಟ್ರೋಜನ್ ಪ್ರಮಾಣ ಇರುತ್ತೆ. ನೆಕ್ಸ್ಟ್, ಈ ನೈಟ್ರೋಜನ್ ಒಂದು ಫಾರ್ಮುಲಾ N2. ಅಥವಾ ನಾರ್ಮಲ್ ನಾವು ನೈಟ್ರೋಜನ್ ಕರೆದ್ರೆ N ಅಂತ ಕರಿತಾ ಹೋಗ್ತೀವಿ. ಓಕೆ, ನಾರ್ಮಲ್ ನೈಟ್ರೋಜನ್ ಆದ್ರೆ ಏನಾಗಿರುತ್ತೆ? N ಆಗಿರುತ್ತೆ. ನಾವು ಒಂದು ಯಾವ್ದ್ರಲ್ಲಿ ಪೀರಿಯಾಡಿಕ್ ಟೇಬಲ್ ನೋಡ್ಬೇಕಾದ್ರೆ N ಆಗಿರುತ್ತೆ. ಇದರ ಒಂದು ಪರಮಾಣು ಸಂಖ್ಯೆ ಅಥವಾ ಅಟಾಮಿಕ್ ನಂಬರ್ ಎಷ್ಟಾಗಿರುತ್ತೆ? 7 ಆಗಿರುತ್ತೆ. ಈ ಏನು ನಮ್ಮ ನಾರ್ಮಲ್ ಒಂದು ಎನ್ವಿರಾನ್ಮೆಂಟ್ ಸಿಗೋದಿಲ್ಲ, ಅಟ್ಮಾಸ್ಫಿಯರ್ ಸಿಗೋದಿಲ್ಲ. ಏನಾಗುತ್ತೆ, ಇದು ಸಡನ್ ರಿಯಾಕ್ಷನ್ ಆಗುತ್ತೆ. ತನ್ನ ಇನ್ನೊಂದು ನೈಟ್ರೋಜನ್ ಜೊತೆ ಏನಾಗುತ್ತೆ, ಟ್ರಿಬಲ್ ಬಾಂಡಿಂಗ್ ಕ್ರಿಯೇಟ್ ಮಾಡುತ್ತೆ. ಈ ಟ್ರಿಬಲ್ ಬಾಂಡಿಂಗ್ ಏನಾಗುತ್ತೆ, ಟ್ರಿಬಲ್ ಕೋವಲೆಂಟ್ ಬಾಂಡಿಂಗ್ ಅಂತ ಕರೀತಾರೆ. ಟ್ರಿಬಲ್ ಕೋವಲೆಂಟ್ ಬಾಂಡ್. ಈ ಟ್ರಿಬಲ್ ಕೋವಲೆಂಟ್ ಬಾಂಡ್ ಎಲ್ಲಿರುತ್ತೆ ಅಂದ್ರೆ ಈ ನೈಟ್ರೋಜನ್ ಗಳ ನಡುವೆ ಇರುತ್ತೆ. ಅದರಿಂದ ಇದೇನಾಗುತ್ತೆ, N2 ನೈಟ್ರೋಜನ್ ಆಗುತ್ತೆ. ಓಕೆ, 2 ನೈಟ್ರೋಜನ್ ಗಳ ಅಣುಗಳು N2 ಅಂತ ಕರಿತಾ ಹೋಗ್ತಾರೆ. ಡೈ ನೈಟ್ರೋಜನ್ ಅಂತ ಕರಿತಾ ಹೋಗ್ತಾರೆ. ಇದಕ್ಕೆ ಇನ್ನೊಂದು ಹೆಸರು ಡೈ ನೈಟ್ರೋಜನ್. ಡೈ ನೈಟ್ರೋಜನ್. ಓಕೆ, ಡೈ ನೈಟ್ರೋಜನ್ ಅಂತ ಕರಿತಾ ಹೋಗ್ತಾರೆ. ಓಕೆ, ಮೊದಲು ನೈಟ್ರೋಜನ್ ನ ಅನ್ವೇಷಣೆ ಮಾಡಿ ಮೊದಲು ನೈಟ್ರೋಜನ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟವ್ರು ಯಾರು ಅಂದ್ರೆ ರುದರ್ಫೋರ್ಡ್. ಓಕೆ, ಈ ರುದರ್ಫೋರ್ಡ್ ಅನ್ನು ಏನ್ ಮಾಡ್ತಾ ಹೋಗ್ತಾರೆ, ನಮಗೆ ಆಟೋಮಿಕ್ ಮಾಡೆಲ್ ಅನ್ನ ಕೊಡ್ತಾ ಹೋಗ್ತಾರೆ. ಆ ಆಟೋಮಿಕ್ ಮಾಡೆಲ್ ಜೊತೆ ಈ ಮೊದಲ ನೈಟ್ರೋಜನ್ ಅನ್ನ ಕಂಡುಹಿಡಿದವರು ಯಾರು ಅಂದ್ರೆ ರುದರ್ಫೋರ್ಡ್ ಆಗಿರ್ತಾರೆ. ಆಟೋಮಿಕ್ ಮಾಡೆಲ್ ಆಗಿರುತ್ತೆ. ಮತ್ತೆ ನಿಮ್ಗೆ ಇನ್ನೊಂದು ಗೊತ್ತಿರಬಹುದು, ರೇಡಿಯೋ ಆಕ್ಟಿವಿಟಿ ಎಲಿಮೆಂಟ್ಸ್ ಅಂತ ಬರ್ತವೆ. ಅದರಲ್ಲಿ ಆಲ್ಫಾ ರೇ, ಬೀಟಾ ರೇ, ಗಾಮಾ ರೇ ಅಂತ ಬರ್ತವೆ. ಆ ಮೂರು ರೇಗಳನ್ನ ಕಂಡುಹಿಡಿದವರು ಯಾರು ಅಂದ್ರೆ ರುದರ್ಫೋರ್ಡ್. ಓಕೆ, ಈ ರುದರ್ಫೋರ್ಡ್ ಫಸ್ಟ್ ನೈಟ್ರೋಜನ್ ಅನ್ನ ಕಂಡುಹಿಡಿತಾ ಬರ್ತಾರೆ.
ಯಾರು? ರುದರ್ಫೋರ್ಡ್ ಅವರು. ಓಕೆ, ನೆಕ್ಸ್ಟ್, ನಮ್ಮ ವಾತಾವರಣದಲ್ಲಿ ಯಥೇಚ್ಛವಾಗಿರುವ ಒಂದು ಅನಿಲ ಯಾವುದು? ಅಥವಾ ನಮ್ಮ ಒಂದು ಅಟ್ಮಾಸ್ಫಿಯರ್ ಅಲ್ಲಿ, ವಾತಾವರಣದಲ್ಲಿ ಯಥೇಚ್ಛವಾಗಿರುವ ಅನಿಲ ಯಾವುದು ಅಂತ ಕೇಳ್ತಾ ಬಂದ್ರೆ ಅದು ಯಾವುದು ಅಂದ್ರೆ ನೈಟ್ರೋಜನ್ ಆಗಿರುತ್ತೆ. ನೈಟ್ರೋಜನ್. ಓಕೆ, ಎಷ್ಟು ಪರ್ಸೆಂಟೇಜ್ ಅಂದ್ರೆ 78% ಇರುತ್ತೆ. ನೈಟ್ರೋಜನ್ ಎಷ್ಟಿರುತ್ತೆ? 78% ಇರುತ್ತೆ. ಇದೇ ಹೈಯೆಸ್ಟ್ ಅಬೋರ್ಡಿನೇಟ್ ಎಲಿಮೆಂಟ್ ಇನ್ ಅವರ್ ಅಟ್ಮಾಸ್ಫಿಯರ್ ಇಸ್ ನಥಿಂಗ್ ಬಟ್ ಎ ನೈಟ್ರೋಜನ್. ಓಕೆ, ಇನ್ನೊಂದು ಕ್ವಶನ್ ಇಲ್ಲಿ ರೈಸ್ ಆಗ್ತಾ ಬರುತ್ತೆ, ಇದು ತುಂಬಾ ಇಂಪಾರ್ಟೆಂಟ್ ಈ ಕ್ವಶನ್. ಅಬೋರ್ಡಿನೇಟ್ ಎಲಿಮೆಂಟ್ ಇನ್ ಅವರ್ ಯೂನಿವರ್ಸ್ ಅಂತ ಕೇಳ್ತಾ ಹೋಗ್ತಾನೆ. ಓಕೆ, ನಮ್ಮ ಒಂದು ವಿಶ್ವದಲ್ಲಿ ಏರಳವಾಗಿರುವ ಒಂದು ಧಾತು ಯಾವುದು ಅಂತ ಕೇಳ್ತಾ ಹೋಗ್ತಾನೆ. ಅವಾಗ ಆಪ್ಷನ್ ಫಸ್ಟ್ ಯಾವ್ದಿರುತ್ತೆ? ನೈಟ್ರೋಜನ್ ಇರುತ್ತೆ. ಬಟ್ ಅದಕ್ಕೆ ಆನ್ಸರ್ ನೈಟ್ರೋಜನ್ ಅಲ್ಲ. ನಮ್ಮ ವಿಶ್ವದಲ್ಲಿ ಏರಳವಾಗಿರುವ ಒಂದು ಧಾತು ಯಾವುದು ಅಂದ್ರೆ ಅದು ಹೈಡ್ರೋಜನ್ ಆಗಿರುತ್ತೆ. ಹೈಡ್ರೋಜನ್ ಆಗಿರುತ್ತೆ. ಈ ಹೈಡ್ರೋಜನ್ ಅನ್ನೋದು ವಿಶ್ವದಲ್ಲಿ ಏರಳವಾಗಿದೆ. ಈ ನೈಟ್ರೋಜನ್ ಅನ್ನೋದು ನಮ್ಮ ಭೂಮಿಯ ವಾತಾವರಣದಲ್ಲಿ ಅಥವಾ ಅಟ್ಮಾಸ್ಫಿಯರ್ ಅಲ್ಲಿ ಏರಳವಾಗಿದೆ. ಎರಡಕ್ಕೂ ಕನ್ಫ್ಯೂಸ್ ಆಗಬಾರ್ದು. 71% ಹೈಡ್ರೋಜನ್ ಎಲ್ಲಿ? ವಿಶ್ವದಲ್ಲಿ ಏರಳವಾಗಿದೆ. 78% ನೈಟ್ರೋಜನ್ ನಮ್ಮ ಭೂಮಿಯ ಸುತ್ತಮುತ್ತ ಇರುವ ಒಂದು ಗಾಳಿಯಲ್ಲಿ ಏರಳವಾಗಿದೆ. ಅದನ್ನ ಅಟ್ಮಾಸ್ಫಿಯರ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಎಂತ ಕರಿತಾ ಹೋಗ್ತೀವಿ? ಅದನ್ನ ಅಟ್ಮಾಸ್ಫಿಯರ್ ಅಂತ ಕರಿತಾ ಹೋಗ್ತೀವಿ. ಅಟ್ಮಾಸ್ಫಿಯರ್ ಅಲ್ಲಿ ಏರಳವಾಗಿರುತ್ತೋ ವಿಚ್ ಆಫ್ ದ ಎಲಿಮೆಂಟ್ಸ್ ಇನ್ ಅಬೋರ್ಡಿನೇಟ್ ಇನ್ ಅವರ್ ಅಟ್ಮಾಸ್ಫಿಯರ್ ಇಸ್ ನಥಿಂಗ್ ಬಟ್ ಯಾವುದು? ನೈಟ್ರೋಜನ್ ಆಗುತ್ತೆ. ವಿಚ್ ಆಫ್ ದ ಎಲಿಮೆಂಟ್ ಇಸ್ ಅಬೋರ್ಡಿನೇಟ್ ಇನ್ ಅವರ್ ಯೂನಿವರ್ಸ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಹೈಡ್ರೋಜನ್ ಆಗುತ್ತೆ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಓಕೆ, ಇದನ್ನ ಇಂಪಾರ್ಟೆಂಟ್ ಆಗಿ ಮಾಡ್ಕೊಳ್ಳಿ. ಯಾಕಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಏನಾಗುತ್ತೆ? ಯೂನಿವರ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ನಿಮ್ಗೆ ಯಾವ್ದು ಬರುತ್ತೆ? ಹೈಡ್ರೋಜನ್ ಬರುತ್ತೆ. ಓಕೆ, ವಿಶ್ವವನ್ನ ಕನ್ಸಿಡರ್ ಮಾಡಿದ್ರೆ ಹೈಡ್ರೋಜನ್ ಬರುತ್ತೆ. ವಾತಾವರಣ ಅಥವಾ ಅಟ್ಮಾಸ್ಫಿಯರ್ ನ ಕನ್ಸಿಡರ್ ಮಾಡಿದ್ರೆ ನೈಟ್ರೋಜನ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಭೂಮಿಯನ್ನ ಕನ್ಸಿಡರ್ ಮಾಡಿದಾಗ ಅಥವಾ ಅರ್ತ್ ಕ್ರಸ್ಟ್ ಅನ್ನ ಕನ್ಸಿಡರ್ ಮಾಡಿದಾಗ ನಮ್ಮ ಭೂಮಿಯ ಮೇಲೆ ಅಥವಾ ನಮ್ಮ ಭೂಮಿಯ ಮೇಲ್ಪದರದಲ್ಲಿ ಏರಳವಾಗಿರುವ ಒಂದು ಧಾತು ಯಾವುದು ಅಂದ್ರೆ ಯಾವ್ದು ಹೇಳ್ತಾ ಹೋಗ್ತೀರಾ ನೀವು? ಅದು ಆಮ್ಲಜನಕ ಆಗಿರುತ್ತೆ. ಭೂಮಿಯ ಮೇಲ್ಪದರದಲ್ಲಿ. ಅದೇ ಎಂಟೈರ್ ಭೂಮಿಯನ್ನ ಕನ್ಸಿಡರ್ ಮಾಡಿದಾಗ ಏರಳವಾಗಿರುವ ಧಾತು ಯಾವುದು ಅಂದ್ರೆ ಕಬ್ಬಿಣ ಆಗಿರುತ್ತೆ. ಯಾವುದು? ಕಬ್ಬಿಣ ಆಗಿರುತ್ತೆ. ಹಾಗಾದ್ರೆ ಹ್ಯೂಮನ್ ಬಾಡಿಯಲ್ಲಿ ಏರಳವಾಗಿರುವ ಧಾತು ಯಾವುದು ಅಂತ ಕೇಳಿದ್ರೆ ಅದು ಆಕ್ಸಿಜನ್ ಆಗಿರುತ್ತೆ. ಹ್ಯೂಮನ್ ಬಾಡಿಯಲ್ಲಿ ಏರಳವಾಗಿರೋ ಧಾತು 62% ಆಕ್ಸಿಜನ್ ಇದೆ. ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತಾ ಹೋಗಿದ್ದೆ. ಓಕೆ, ಅದೇ ಕ್ವಶನ್ ಹ್ಯೂಮನ್ ಬಾಡಿಯಲ್ಲಿ ಏರಳವಾಗಿರುವ ಅಬೋರ್ಡಿನೇಟ್ ನ್ಯೂಟ್ರಿಷನ್ಸ್ ಅಂತ ಕೇಳಿದ್ರೆ ಅಥವಾ ಪೋಷಕಾಂಶಗಳಂತ ಕೇಳಿದ್ರೆ ಯಾವ್ದಾಗಿರುತ್ತೆ? ವಾಟರ್ ಆಗಿರುತ್ತೆ. 62% ಇರುತ್ತೆ. ಓಕೆ, ಈ ರೀತಿ ಒಂದೊಂದು ಎಕ್ಸಾಂಪಲ್ ಒಂದು ಡಿಫ್ರೆಂಟ್ ತರ ಕೇಳ್ತಾ ಹೋಗ್ತಾನೆ. ಇದರ ಒಂದು ನೋಟ್ ಮಾಡ್ಕೋಬೇಕು ನೀವು, ಯಾವುದು ಎಲ್ಲಿ ಏರಳವಾಗಿದೆ ಅಂತ. ಓಕೆ, ಅಟ್ಮಾಸ್ಫಿಯರ್ ಏರಳವಾಗಿದೆ ನೈಟ್ರೋಜನ್. ಸೆಕೆಂಡ್ ಜಾಸ್ತಿ ಇರೋದು ಯಾವ್ದು ಅಂದ್ರೆ ಆಕ್ಸಿಜನ್. ಥರ್ಡ್ ಒನ್ ಆರ್ಗಾನ್. ಓಕೆ, ಫೋರ್ತ್ ಒನ್ ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಹೋಗ್ತಾರೆ. ಓಕೆ, ಈಗ ನೈಟ್ರೋಜನ್ ಬಗ್ಗೆ ನೋಡ್ತಾ ಇದ್ವಿ. ನೈಟ್ರೋಜನ್ ನೋಡೋಣ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಈ ವಾತಾವರಣದಲ್ಲಿ ನೈಟ್ರೋಜನ್ ಎಷ್ಟೊಂದಿದೆ? 78% ನೈಟ್ರೋಜನ್ ಇದೆ. ಹಾಗಾದ್ರೆ ಇದರ ಯೂಸಸ್ ಏನೇನು? ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಅಂದ್ರೆ, ಫಸ್ಟ್ ಇದನ್ನ ನಾವು ಅತಿ ಹೆಚ್ಚಾಗಿ ಎಲ್ಲಿ ಬಳಸ್ತಾ ಹೋಗ್ತೀವಿ ಅಂದ್ರೆ ಪ್ರಿಸರ್ವೇಷನ್ ಆಫ್ ಫುಡ್ ಅಂತ ಕರಿತೀವಿ. ಪ್ರಿಸರ್ವೇಷನ್ ಆಫ್ ಫುಡ್, ಆಹಾರ ಸಂರಕ್ಷಣೆಯಲ್ಲಿ ಬಳಸ್ತಾ ಹೋಗ್ತೀವಿ. ಆಹಾರ ಸಂರಕ್ಷಣೆಯಲ್ಲಿ ಏನ್ ಮಾಡ್ತಾ ಹೋಗ್ತೀವಿ? ಬಳಸ್ತಾ ಹೋಗ್ತೀವಿ. ಸರ್, ಎಲ್ಲಿ ಆಹಾರ ಸಂರಕ್ಷಣೆ ಎಲ್ಲಿ ಬಳಸ್ತಾ ಹೋಗ್ತಾರೆ? ಎಲ್ಲರೂ ನೋಡಿರ್ಬೋದು, ಚಿಪ್ಸ್ ಪಾಕೆಟ್ ಗಳಲ್ಲಿ ಏನ್ ಮಾಡ್ತಾ ಹೋಗ್ತಾರೆ? ಒಂದು ಚಿಪ್ಸ್ ಪಾಕೆಟ್ ನ ತಗೊಂಡ್ರೆ ಅದೇನಾಗಿರುತ್ತೆ? ತುಂಬಾ ದಪ್ಪ ಇರುತ್ತೆ. ಅದನ್ನ ಓಪನ್ ಮಾಡ್ತಿದ್ದಂಗೆ ಏನಾಗುತ್ತೆ? ಅದ್ರಲ್ಲಿ ನಾರ್ಮಲ್ ಒಂದು ಅದರ ಕಾಲ್ಭಾಗದಷ್ಟು ಚಿಪ್ಸ್ ಇರುತ್ತೆ. ಹಾಗಾದ್ರೆ ಅದ್ರೊಳಗಡೆ ಏನ್ ತುಂಬಿದ್ರು ಅಂದ್ರೆ ಈ ಒಂದು ನೈಟ್ರೋಜನ್ ಏರ್ ಅನ್ನ ತುಂಬಿರ್ತಾರೆ. ಅದ್ರಲ್ಲೂ ಯಾವ ನೈಟ್ರೋಜನ್ ಅಂದ್ರೆ ನೇಸೆಂಟ್ ನೈಟ್ರೋಜನ್ ಏರ್ ಅನ್ನ ತುಂಬಿರ್ತಾರೆ. ಸರ್, ಏನಕ್ಕೆ ತುಂಬಿರ್ತಾರೆ ಈ ನೇಸೆಂಟ್ ನೈಟ್ರೋಜನ್ ಏರ್ ಅನ್ನ? ಫಾರ್ ಎಕ್ಸಾಂಪಲ್, ಎಣ್ಣೆಲಿ ಕರೆದಂತ ಹಪ್ಪಳ, ಸೊಂಡಿಗೆ, ಚಕ್ಲಿಗಳನ್ನ ತುಂಬಾ ದಿನದ ಹೊರಗಡೆ ನೀವು ಒಂದು ಪ್ರದೇಶಕ್ಕೆ ಎಕ್ಸ್ಪೋಸ್ ಮಾಡಿದಾಗ ಏನಾಗ್ತಾ ಬರುತ್ತೆ? ಅದು ಆಕ್ಸಿಜನ್ ಜೊತೆ ವರ್ತಿಸ್ಬಿಟ್ಟು ಏನ್ ಮಾಡ್ತಾ ಬರುತ್ತೆ? ರ್ಯಾನ್ಸಿಡಿಟಿ ಆಗುತ್ತೆ. ಅಂದ್ರೆ ಕಮ್ಮುಟುವಿಕೆ ಆಗುತ್ತೆ. ಸ್ಮೆಲ್ ಬರ್ತಾ ಹೋಗುತ್ತೆ. ಆ ಸ್ಮೆಲ್ ಬರ್ತಾ ಹೋಗೋದ್ರಿಂದ ಅದು ಆಕ್ಸಿಜನ್ ಜೊತೆ ವರ್ತಿಸಬಾರದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ? ನೇಸೆಂಟ್ ಆಕ್ಸಿಜನ್ ನ ಏನ್ ಮಾಡ್ತಾ ಹೋಗ್ತಾರೆ? ಅದ್ರಲ್ಲಿ ತುಂಬ್ತಾ ಬರ್ತಾರೆ. ಆ ನೇಸೆಂಟ್ ಆಕ್ಸಿಜನ್ ತುಂಬಿದಾಗ ಏನಾಗ್ತಾ ಬರುತ್ತೆ? ಅದು ಕಮ್ಯುನಿಟಿಗೆ ವಾಸನೆ ಬರೋದಿಲ್ಲ, ಸ್ಮೆಲ್ ಬರೋದಿಲ್ಲ. ಓಕೆ, ಯಾವುದೇ ಒಂದು ಕೆಟ್ಟಂತ ಸ್ಮೆಲ್ ಬರೋದಿಲ್ಲ. ಅದರಲ್ಲಿ ಯಾವ್ದನ್ನ ಯೂಸ್ ಮಾಡ್ತಾರೆ? ಚಿಪ್ಸ್ ಪಾಕೆಟ್ ಗಳಲ್ಲಿ ಈ ನೇಸೆಂಟ್ ಆಕ್ಸಿಜನ್ ನ ಬಳಸ್ತಾ ಹೋಗ್ತಾರೆ. ನೆಕ್ಸ್ಟ್, ಏರೋಪ್ಲೇನ್ ವೀಲ್ಸ್ ಅಲ್ಲಿ, ಓಕೆ, ಏರೋಪ್ಲೇನ್ ವೀಲ್ಸ್ ಗಳಲ್ಲಿ ಬಳಸ್ತಾ ಹೋಗ್ತಾರೆ. ಒಂದು ವಿಮಾನಗಳ ಗಾಲಿಗಳಲ್ಲಿ ಬಳಸ್ತಾ ಹೋಗ್ತಾರೆ. ಯಾವ್ದನ್ನ? ನೈಟ್ರೋಜನ್ ಏರ್ ಅನ್ನ. ಏನಕ್ಕೆ ಬಳಸ್ತಾ ಹೋಗ್ತಾರೆ ವಿಮಾನದ ಗಾಲಿಗಳಲ್ಲಿ ಅಂದ್ರೆ ಇದು ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ.
ಓಕೆ, ಇದು ಇನ್ನ ಪ್ರೆಷರ್ ನ ವಿತ್ಸ್ಟ್ಯಾಂಡ್ ಮಾಡೋ ಒಂದು ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇದನ್ನ ನೈಟ್ರೋಜನ್ ಏರನ್ನ ಏನ್ ಮಾಡ್ತಾ ಹೋಗ್ತಾರೆ, ಈ ಒಂದು ಏರೋಪ್ಲೇನ್ ವೀಲ್ ಗಳಲ್ಲಿ ಬಳಸ್ತಾ ಹೋಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ನಾರ್ಮಲ್ ವೆಹಿಕಲ್ ಗಳಿಗೂ ಈ ಏರೋಪ್ಲೇನ್ ವೀಲ್ ಅಲ್ಲಿ ಏನ್ ಬಳಸ್ತಾ ಹೋಗ್ತಿದ್ರೆ, ನೈಟ್ರೋಜನ್ ಬಳಸ್ತಾ ಇದ್ದಾರೆ. ಈ ನೈಟ್ರೋಜನ್ ಮೊದಲು ಎಲ್ಲಿ ಯೂಸ್ ಮಾಡ್ತಾ ಇದ್ರು ಅಂದ್ರೆ, ಈ ಒಂದು ಸಮುದ್ರಗಳಿಗೆ ಮುಳುಗ್ತಿದ್ರಲ್ಲ, ಆ ಸಮುದ್ರದಲ್ಲಿ ಮುಳುಗಿ ಈಜು ಡೈ ಮಾಡ್ತಾ ಇದ್ರಲ್ಲ, ಆ ಡೈ ಟೈಮಲ್ಲಿ ಏನ್ ಮಾಡ್ತಿದ್ರು, ಆಕ್ಸಿಜನ್ ತಗೊಂಡು ಹೋಗ್ತಿದ್ರು. ಆಕ್ಸಿಜನ್ ಜೊತೆ ಏನ್ ಮಾಡ್ತಿದ್ರು, ನೈಟ್ರೋಜನ್ ತಗೊಂಡು ಹೋಗ್ತಿದ್ರು. ಯಾವಾಗ ಅವ್ರು ಹೊರಗಡೆ ಬರ್ತಿದ್ರೋ ಆ ಸಂದರ್ಭದಲ್ಲಿ, ನೀರಿನಿಂದ ಹೊರಗಡೆ ಬಂದ ಸಂದರ್ಭದಲ್ಲಿ ಏನಾಗ್ತಿತ್ತು, ಇವ್ರಿಗೆ ಪೈನ್ ಆಗೋದು. ಯಾರಿಗೆ, ಸಮುದ್ರ ಮುಳುಗ್ತಿದ್ರಲ್ಲ ಅವ್ರಿಗೆ, ಸ್ವಿಮ್ಮರ್ಗೆ. ಅವಾಗ ಏನಾಗ್ತಿತ್ತು, ಆ ಪೈನ್ ಅನ್ನ ಹೋಗ್ದಾಡಿಸಲು ಈ ನೈಟ್ರೋಜನ್ ಬದಲು ಏನ್ ಮಾಡ್ತಾ ಹೋಗ್ತಾರೆ, ಹೀಲಿಯಂ ನ ಬಳಸ್ತಾ ಹೋಗ್ತಾರೆ ಅಲ್ಲಿ. ಓಕೆ, ಅಲ್ಲೂ ಕೂಡ ಹೀಲಿಯಂ ನ ಬಳಸ್ತಾ ಹೋಗ್ತಾರೆ ನೈಟ್ರೋಜನ್ ಬದಲು. ಓಕೆ, ಯಾಕಂದ್ರೆ ಈ ಪೈನ್ ಬರೋ ಸೆನ್ಸೇಷನ್ ಇಂದ ಆ ನೈಟ್ರೋಜನ್ ಬದಲು ಹೀಲಿಯಂ ನ ಬಳಸ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಈ ನೈಟ್ರೋಜನ್ ಮತ್ತೆ ಇನ್ನೆಲ್ಲಿ ಬಳಸ್ತಾ ಹೋಗ್ತಾ ಇದ್ದಾರೆ, ಈ ನೈಟ್ರೋಜನ್ ಇನ್ನೆಲ್ಲಿ ಇದರ ಒಂದು ಅವಶ್ಯಕತೆ ಇದೆ ಅಂದ್ರೆ, ಈ ನೈಟ್ರೋಜನ್ ಅನ್ನ ಸಸ್ಯಗಳ ಪೋಷಕಾಂಶಗಳಾಗಿ ಬಳಸ್ತಾ ಹೋಗ್ತಾರೆ. ಪೋಷಕಾಂಶಗಳು ಯಾವುದು, ಸಸ್ಯಗಳ ಪೋಷಕಾಂಶಗಳು. ಓಕೆ, ಸಸ್ಯಗಳ ಪೋಷಕಾಂಶದ ಬಳಸ್ತಾ ಹೋಗ್ತಾರೆ. ಆ ಸಸ್ಯಗಳ ಪೋಷಕಾಂಶಗಳನ್ನು ಯಾವ ಬಳಸ್ತಾ ಹೋಗ್ತಾರೆ, ನೀವು ಕೇಳಿರ್ಬೋದು, NPK ಗೊಬ್ಬರಗಳಲ್ಲಿ ಬಳಸ್ತಾ ಹೋಗ್ತಾರೆ, ಅಂದ್ರೆ ಫರ್ಟಿಲೈಸರ್ಸ್ ಗಳಲ್ಲಿ ಬಳಸ್ತಾ ಹೋಗ್ತಾರೆ. ಎನ್ ಅಂದ್ರೆ ಏನು, ನೈಟ್ರೋಜನ್, ಪಿ ಅಂದ್ರೆ ಫಾಸ್ಫರಸ್, ಕೆ ಅಂದ್ರೆ ಪೊಟಾಷಿಯಂ. ಓಕೆ, ಈ ಮೂರು ಗೊಬ್ಬರಗಳ ಬಳಸ್ತಾ ಹೋಗ್ತಾರೆ. NPK, ಈ NPK ಗೊಬ್ಬರಗಳಲ್ಲಿ ತುಂಬಾ ಮುಖ್ಯವಾದ ಯಾವುದು ಅಂದ್ರೆ ಯೂರಿಯಾ. ಓಕೆ, ಯೂರಿಯಾ ಆಗಿರುತ್ತೆ, ಯೂರಿಯಾಗಳಲ್ಲಿ ಬಳಸ್ತಾ ಹೋಗ್ತಾರೆ. ಈ ಯೂರಿಯಾದಲ್ಲಿ ನೈಟ್ರೋಜನ್ ನ ಪ್ರಮಾಣ ಎಷ್ಟಿರುತ್ತೆ ಅಂದ್ರೆ 46% ಇರುತ್ತೆ. ನೈಟ್ರೋಜನ್ ನ ಪ್ರಮಾಣ ಎಷ್ಟಿರುತ್ತೆ, 46% ಇರುತ್ತೆ. ಯಾವ್ದ್ರಲ್ಲಿ, ಯೂರಿಯಾದಲ್ಲಿ ನೈಟ್ರೋಜನ್ ನ ಪ್ರಮಾಣ ಎಷ್ಟಿರುತ್ತೆ, 46% ಇರುತ್ತೆ. ಓಕೆ, ಈ ಯೂರಿಯಾಕ್ಕೆ ಒಂದು ಕೆಮಿಕಲ್ ನೇಮ್ ಅಂದ್ರೆ ಕಾರ್ಬಮೈಡ್ ಅಂತ ಕರಿತಾ ಹೋಗ್ತಾರೆ. ಕಾರ್ಬಮೈಡ್. ಈ ಕಾರ್ಬಮೈಡ್ ಅಲ್ಲಿ ಏನಾಗುತ್ತೆ, ಯೂರಿಯಾ ಇರುತ್ತೆ. ಯೂರಿಯಾದಲ್ಲಿ ಓಕೆ ಏನು ಒಂದು ನೈಟ್ರೋಜನ್ ಪ್ರಮಾಣ ಇರುತ್ತೆ. ಓಕೆ, 46% ನೈಟ್ರೋಜನ್ ಪ್ರಮಾಣ ಇರುತ್ತೆ. ಹಾಗಾದ್ರೆ ಈ ಒಂದು NPK ಗೊಬ್ಬರಗಳಲ್ಲಿ ಇದನ್ನ ಬಳಸ್ತಾ ಹೋಗ್ತಾರೆ. ಹಾಗಾದ್ರೆ ಸಸ್ಯಗಳ ಪೋಷಕಾಂಶದಲ್ಲಿ ಇದನ್ನ ಬಳಸ್ತಾ ಹೋಗ್ತಾರೆ. ನೆಕ್ಸ್ಟ್, ಈ ಒಂದು ಯೂರಿಯಾದಲ್ಲಿ ಬಳಸ್ತಾ ಹೋಗ್ತಾರೆ, ಕಾರ್ಬಮೈಡ್ ಅಂತ ಕರಿತಾ ಹೋಗ್ತಾರೆ, ನೈಟ್ರೋಜನ್ ಬಳಸ್ತಾ ಹೋಗ್ತಾರೆ. ನೆಕ್ಸ್ಟ್, ಈ ನೈಟ್ರೋಜನ್ ಅನ್ನ ಲಿಕ್ವಿಡ್ ನೈಟ್ರೋಜನ್ ಆಗು ಬಳಸ್ಕೊಂತಾರೆ. ಲಿಕ್ವಿಡ್ ನೈಟ್ರೋಜನ್ ಆಗು ಬಳಸ್ಕೊಂತಾರೆ. ಅಂದ್ರೆ ಈ ನೈಟ್ರೋಜನ್ ಏರ್ ಅನ್ನ -169 ಗೆ ತಂದಾಗ ಏನಾಗ್ತಾ ಬರುತ್ತೆ, ಇದು ಲಿಕ್ವಿಡ್ ನೈಟ್ರೋಜನ್ ಆಗ್ತಾ ಬರುತ್ತೆ. ಈ ಲಿಕ್ವಿಡ್ ನೈಟ್ರೋಜನ್ ಏನ್ ಮಾಡ್ತಾ ಹೋಗ್ತಾರೆ, ಕೆಲವೊಂದು ಅಪ್ಲಿಕೇಶನ್ ಮತ್ತೆ ಬೇರೆ ಒಂದು ಕೆಲಸಗಳಿಗೆ ಬಳಸ್ಕೊಂತ ಹೋಗ್ತಾರೆ. ಆ ಒಂದು ಲಿಕ್ವಿಡ್ ನೈಟ್ರೋಜನ್ ಎಲ್ಲೆಲ್ಲಿ ಬಳಸ್ತಾ ಹೋಗ್ತಾರೆ ಅಂದ್ರೆ, ಮೊದಲು ಒಂದು ಓಕೆ ಪ್ರಿಸರ್ವೇಷನ್ ಆಫ್ ವ್ಯಾಕ್ಸಿನ್ಸ್, ಪ್ರಿಸರ್ವೇಷನ್ ಆಫ್ ಆಂಟಿಬಾಡೀಸ್, ಓಕೆ ಪ್ರಿಸರ್ವೇಷನ್ ಆಫ್ ಸಮ್ ಆರ್ಗಾನ್ಸ್, ಈ ತರದ ಒಂದು ಮೆಡಿಕಲ್ ನಲ್ಲಿ ಬಳಸ್ತಾ ಹೋಗ್ತಾರೆ. ಅಂದ್ರೆ ಒಂದು ವ್ಯಾಕ್ಸಿನ್ ನ ಸಂಗ್ರಹಣೆ ಮಾಡೋದಕ್ಕೆ, ಓಕೆ, ಅಥವಾ ಒಂದು ಅಂಗಗಳನ್ನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತಗೊಂಡೋಗ್ಬೇಕಾದ್ರೆ ಅಲ್ಲೂ ಕೂಡ ಅದನ್ನ ಸಂಗ್ರಹಣೆ ಮಾಡೋದಕ್ಕೆ ಏನ್ ಮಾಡ್ತಾ ಹೋಗ್ತಾರೆ, ಈ ಲಿಕ್ವಿಡ್ ನೈಟ್ರೋಜನ್ ಬಳಸ್ತಾ ಹೋಗ್ತಾರೆ. ಲಿಕ್ವಿಡ್ ನೈಟ್ರೋಜನ್ ಏನಂದ್ರೆ ಪ್ರಿಸರ್ವೇಷನ್ ಬಳಸ್ತಾ ಹೋಗ್ತಾರೆ. ಪ್ರಿಸರ್ವೇಷನ್ ಅಂತ, ಈ ತರ ಪ್ರಿಸರ್ವೇಷನ್ ಮಾಡೋದನ್ನ ಎಂತ ಕರೀತಾರೆ, ಕ್ರಯೋ ಪ್ರಿಸರ್ವೇಷನ್ ಅಂತ ಕರೀತಾ ಹೋಗ್ತಾರೆ. ಓಕೆ, ಕ್ರಯೋ ಪ್ರಿಸರ್ವೇಷನ್ ಅಂದ್ರೆ ಗ್ಯಾಸ್ ಇತ್ತು, ಗ್ಯಾಸ್ ನ ಲಿಕ್ವಿಡ್ ತಂದಿದ್ದಕ್ಕೆ ಕ್ರಯೋ ಪ್ರಿಸರ್ವೇಷನ್ ಅಂತ ಕರೀತಾರೆ. ಅಂದ್ರೆ -ಡಿಗ್ರಿ ಟೆಂಪರೇಚರ್ ಅಲ್ಲಿ ಯಾವ್ದಾದ್ರು ಯೂಸ್ ಮಾಡ್ತಾ ಇದ್ದಾರೆ ಕ್ರಯೋ ಪ್ರಿಸರ್ವೇಷನ್ ಅಂತ ಕರೀತಾರೆ. ಈ ಕ್ರಯೋ ಪ್ರಿಸರ್ವೇಷನ್ ಗಳಲ್ಲಿ ಶೈತ್ಯಾಗಾರದಲ್ಲಿ ಬಳಸ್ತಾ ಹೋಗ್ತಾರೆ. ಶೈತ್ಯಾಗಾರ ಅಥವಾ ಕೋಲ್ಡ್ ಸ್ಟೋರೇಜ್ ಗಳಲ್ಲಿ ಬಳಸ್ತಾ ಹೋಗ್ತಾರೆ. ಕೋಲ್ಡ್ ಸ್ಟೋರೇಜ್ ಅಲ್ಲಿ ಅಂದ್ರೆ, ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ದೊಡ್ಡ ಕಾರ್ಖಾನೆಗಳಲ್ಲಿ ಅತಿ ಹೆಚ್ಚು ಫುಡ್ ಪ್ರಾಡಕ್ಟ್ ಗಳನ್ನ ಏನ್ ಮಾಡಬೇಕು, ಸ್ಟೋರ್ ಮಾಡಬೇಕು. ಆ ಸಂದರ್ಭದಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತಾರೆ. ಐಸ್ ಕ್ರೀಮ್ ಕಾರ್ಖಾನೆಗಳಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತಾರೆ. ಈ ತರದ ಸಂದರ್ಭಗಳಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಕೋಲ್ಡ್ ಸ್ಟೋರೇಜ್ ಅಲ್ಲಿ ಬಳಸ್ತಾ ಹೋಗ್ತಾರೆ. ಯಾವ್ದನ್ನ, ಈ ಒಂದು ನೈಟ್ರೋಜನ್, ಲಿಕ್ವಿಡ್ ನೈಟ್ರೋಜನ್ ನ. ಈ ಲಿಕ್ವಿಡ್ ನೈಟ್ರೋಜನ್ ಒಂದನ್ನೇ ಬಳಸ್ತಾ ಹೋಗ್ತಾರೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ, ಇಲ್ಲ, ಏನೇನ್ ಬಳಸ್ತಾ ಹೋಗ್ತಾರೆ ಅಂದ್ರೆ, ಕ್ಲೋರಿನ್ ಅನ್ನ ಬಳಸ್ತಾ ಹೋಗ್ತಾರೆ. ನೆಕ್ಸ್ಟ್ ಅಮೋನಿಯಾನ ಬಳಸ್ತಾ ಹೋಗ್ತಾರೆ. ನೆಕ್ಸ್ಟ್ CFC ಅನ್ನ ಬಳಸ್ತಾ ಹೋಗ್ತಾರೆ. ಓಕೆ, HFC ಅನ್ನ ಬಳಸ್ತಾ ಹೋಗ್ತಾರೆ. ಈ ಎಲ್ಲಾ ಅನಿಲಗಳನ್ನು ಏನ್ ಮಾಡ್ತಾರೆ, ಕೋಲ್ಡ್ ಸ್ಟೋರೇಜ್ ಅಲ್ಲಿ ಬಳಸ್ತಾ ಹೋಗ್ತಾರೆ. ಅವನ್ನ ಬಿಟ್ಟು ಯಾಕೆ ಲಿಕ್ವಿಡ್ ನೈಟ್ರೋಜನ್ ಜಾಸ್ತಿ ಪ್ರಿಸರ್ವ್ ಮಾಡ್ತಾರೆ ಅಂದ್ರೆ, ಯಾವ್ದು ಪ್ರಿಫರೆನ್ಸ್ ಕೊಡ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಅವೆಲ್ಲ ಏನಾಗ್ತವೆ, ಓಝೋನ್ ಲೇಯರ್ ಗೆ ಎಫೆಕ್ಟ್ ಮಾಡ್ತಾ ಹೋಗ್ತವೆ. ಅದು ಕ್ಲೋರಿನ್ ಆಗಿರ್ಬೋದು, HFC ಮತ್ತೆ CFC ಮತ್ತೆ ಅಮೋನಿಯಾ ಆಗಿರ್ಬೋದು, ಇವೆಲ್ಲ ಏನ್ ಮಾಡ್ತವೆ, ಒಂದು ಓಝೋನ್ ಗೆ ತೊಂದರೆ ಕೊಡ್ತವೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಹೋಗ್ತಾರೆ, ಅತಿ ಹೆಚ್ಚು ಲಿಕ್ವಿಡ್ ನೈಟ್ರೋಜನ್ ಬಳಸ್ತಾ ಹೋಗ್ತಾರೆ.
ನೆಕ್ಸ್ಟ್ ಈ ಲಿಕ್ವಿಡ್ ನೈಟ್ರೋಜನ್ ಮತ್ತೆ ಇನ್ನೆಲ್ಲಿ ಬಳಸ್ತಾ ಹೋಗ್ತಾರೆ? ಓಕೆ, ಈ ಲಿಕ್ವಿಡ್ ನೈಟ್ರೋಜನ್ ಮತ್ತೆ ಎಲ್ಲಿದ್ರೆ ಸೀಡ್ ಬ್ಯಾಂಕಿಂಗ್ ಅಲ್ಲಿ ಬಳಸ್ತಾ ಹೋಗ್ತಾರೆ. ಸೀಡ್ ಬ್ಯಾಂಕಿಂಗ್ ಅಲ್ಲಿ ಏನ್ ಸೀಡ್ ಬ್ಯಾಂಕಿಂಗ್ ಅಂದ್ರೆ? ಸೀಡ್ ಬ್ಯಾಂಕಿಂಗ್ ಅಂದ್ರೆ ಯಾವುದೇ ಒಂದು ಬೀಜಗಳನ್ನ ಸಂಗ್ರಹಣೆ ಮಾಡೋದಲ್ಲ, ಅಳಿದು ಹೋದಂತ ಅಥವಾ ಎಂಡೇಂಜರ್ಡ್ ಸ್ಪೀಸೀಸ್ ಅಳಿದು ಹೋದಂತ, ಅಳಿದು ಅಥವಾ ಅಳಿವಿನಂಚಿನಲ್ಲಿರುವ ಜೀವಿಗಳ ಒಂದು ಮೇಲ್ ಬಾಡಿಯಿಂದ ಫಿಮೇಲ್ ಬಾಡಿಯಿಂದ ಸ್ಪರ್ಮ್, ಓಕೆ, ಇದರಿಂದ ಎಗ್, ಇವುಗಳನ್ನ ಸ್ಟೋರ್ ಮಾಡೋದಕ್ಕೆ ಏನ್ ಮಾಡ್ತಾ ಹೋಗ್ತಾರೆ? ಈ ಒಂದು ಲಿಕ್ವಿಡ್ ನೈಟ್ರೋಜನ್ ಬಳಸ್ತಾ ಹೋಗ್ತಾರೆ. ಈ ಒಂದು ಸೀಡ್ ಬ್ಯಾಂಕಿಂಗ್ ಸಿಸ್ಟಮ್ ಎಲ್ಲಿದೆ ಅಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಬೆಂಗಳೂರಿನ ಹೇಸರಘಟ್ಟದಲ್ಲಿ ಏನಿದೆ ಈ ಒಂದು ಸೀಡ್ ಬ್ಯಾಂಕಿಂಗ್ ಸಿಸ್ಟಮ್ ಇದೆ. ಏನ್ ಮಾಡ್ತಾರೆ? ಎಲ್ಲಾ ಜೀವಿಗಳ ಒಂದು ಪ್ರಾಣಿಗಳು ಮತ್ತೆ ಸಸುಗಳ ಒಂದು ಸ್ಪರ್ಮ್ ಅನ್ನ ಏನ್ ಮಾಡಿರ್ತಾರೆ? ಸ್ಟೋರ್ ಮಾಡಿರ್ತಾರೆ, ಎಗ್ ಅನ್ನ ಸ್ಟೋರ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಜೀವಿ ಅಳಿವಿನಂಚಿನಲ್ಲಿದೆ, ಆ ಅಳಿವಿನಂಚಿನಲ್ಲಿರುವ ಜೀವಿಗಳನ್ನ ಉಳಿಸ್ಬೇಕು ಅಂದ್ರೆ ಅದರ ಎಗ್ಗು ಮತ್ತೆ ಸ್ಪರ್ಮ್ ನ ಸ್ಟೋರ್ ಮಾಡಿ ಏನ್ ಮಾಡ್ತಾರೆ? ಒಂದು ಲ್ಯಾಬೊರೇಟರಿ ಅದನ್ನ ಝೈಗೋಟ್ ಮಾಡ್ಬಿಟ್ಟು ಒಂದು ಜೀವಿಯಾಗಿ ಕನ್ವರ್ಟ್ ಮಾಡ್ತಾರೆ, ಟೆಸ್ಟ್ ಟ್ಯೂಬ್ ಜೀವಿಯಾಗಿ ಕನ್ವರ್ಟ್ ಮಾಡ್ತಾ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಸೀಡ್ ಬ್ಯಾಂಕಿಂಗ್ ಅಲ್ಲಿ ಬಳಸ್ತಾ ಹೋಗ್ತಾರೆ. ಓಕೆ, ಈ ತರ ಒಂದು ಲಿಕ್ವಿಡ್ ನೈಟ್ರೋಜನ್ ಬಳಸ್ತಾ ಹೋಗ್ತಾರೆ. ಕೆಲವೊಂದು ಕಾರ್ಖಾನೆಗಳಲ್ಲಿ ಅಥವಾ ಫ್ಯಾಕ್ಟರಿಗಳಲ್ಲಿ ಏನ್ ಮಾಡ್ತಾರೆ? ಇಂಡಸ್ಟ್ರಿಗಳಲ್ಲಿ ಒಂದು ಮೆಟಲ್ ಗಳನ್ನ ಕಂಪ್ರೆಸ್ ಮಾಡೋದಕ್ಕೂ ಬಳಸ್ತಾ ಹೋಗ್ತಾರೆ. ಮೆಟಲ್ ಕಂಪ್ರೆಸ್ ಮಾಡೋದಕ್ಕೆ. ಓಕೆ, ಇದು -169°C ಇರುತ್ತಲ್ಲ, ಅದ್ರಲ್ಲಿ ಮೆಟಲ್ ಹಾಕ್ತಿದಂಗೆ ಏನಾಗ್ತದೆ? ಮೆಟಲ್ ಕುಗ್ಗುತ್ತೆ, ಅಂದ್ರೆ ಕಡಿಮೆ ಆಗುತ್ತೆ ಸೈಜ್. ಓಕೆ, ಥರ್ಮಲ್ ಎಕ್ಸ್ಪಾನ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಅಲ್ಲೂ ಕೂಡ ಏನ್ ಮಾಡ್ತಾರೆ? ಈ ಒಂದು ಲಿಕ್ವಿಡ್ ನೈಟ್ರೋಜನ್ ಬಳಸ್ತಾ ಹೋಗ್ತಾರೆ. ಹಾಗಾದ್ರೆ ಈ ನೈಟ್ರೋಜನ್ಸ್ ಇನ್ನ ಯಾವ್ಯಾವ ನೈಟ್ರೋಜನ್ಸ್ ಸಂಯುಕ್ತಗಳನ್ನ ನಾವು ಬಳಸ್ತಾ ಹೋಗ್ತೀವಿ ಅಂದ್ರೆ ನಿಮಗೆ ಗೊತ್ತಿರ್ಬೋದು. ಇದು ನೈಟ್ರೋಜನ್, ನೇಸೆಂಟ್ ನೈಟ್ರೋಜನ್. ಓಕೆ, ಇದು ಎರಡು ಅಣುಗಳು ಸೇರಿದಾಗ ಏನಾಗುತ್ತೆ? ಇದು ನಾರ್ಮಲ್ ಅಟ್ಮಾಸ್ಫಿಯರ್ ಅಲ್ಲಿರೋ ನೈಟ್ರೋಜನ್. ಓಕೆ, ಇದನ್ನ ನೈಟ್ರೋಜನ್ ಅಂತ ಕರಿತೀವಿ ಅಥವಾ ಸಾರಜನಕ ಅಂತ ಕರಿತೀವಿ. ಈ ಒಂದು ಸಾರಜನಕದ ಸಂಯುಕ್ತಗಳು ಯಾವ್ಯಾವು ಅಂದ್ರೆ ನೈಟ್ರಿಕ್ ಆಕ್ಸೈಡ್, ಸೆಕೆಂಡ್ ಒನ್ ನೈಟ್ರಸ್ ಆಕ್ಸೈಡ್, ನೆಕ್ಸ್ಟ್ ಥರ್ಡ್ ಒನ್ ನೈಟ್ರೋಜನ್ ಡೈಆಕ್ಸೈಡ್. ಓಕೆ, ನೈಟ್ರೋಜನ್ ಡೈಆಕ್ಸೈಡ್, ಒಂದು ನೈಟ್ರೋಜನ್ ಡೈಆಕ್ಸೈಡ್, ಇದು ನೈಟ್ರಿಕ್ ಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್. ಓಕೆ, ಈ ಮೂರು ಇದಕ್ಕೂ ಡಿಫ್ರೆನ್ಸ್ ಗೊತ್ತಿರಬೇಕು. ಓಕೆ, ಈ ನೈಟ್ರಿಕ್ ಆಸಿಡ್ ಎಲ್ಲಿ ಸಿಗುತ್ತೆ ಅಂದ್ರೆ ನಮಗೆ ಗುಡುಗು ಮತ್ತೆ ಸಿಡಿಲುಗಳು ಬೆಳೆದಾಗ ಅಥವಾ ಲೈಟ್ನಿಂಗ್ ಮತ್ತೆ ಟೆಂಡರಿಂಗ್ ಬಂದಾಗ ಅಥವಾ ಗುಡುಗು ಮತ್ತೆ ಸಿಡಿಲುಗಳು ಬೆಳೆದಾಗ ಏನಾಗುತ್ತೆ? ಸಿಡಿಲು ಬೆಳೆದಾಗ ಅಲ್ಲಿ ಉತ್ಪತ್ತಿ ಆಗುತ್ತೆ ಯಾವುದು? ನೈಟ್ರಿಕ್ ಆಕ್ಸೈಡ್. ಓಕೆ, ಈ ನೈಟ್ರಸ್ ಆಕ್ಸೈಡ್ಗೆ ಇನ್ನೊಂದು ನೇಮ್ ಇದೆ, ನಗಿಸುವ ಅನಿಲ ಅಥವಾ ಲಾಫಿಂಗ್ ಗ್ಯಾಸ್ ಅಂತ ಕರಿತಾ ಹೋಗ್ತಾರೆ. ಓಕೆ, ನೈಟ್ರಸ್ ಆಕ್ಸೈಡ್ ಬಗ್ಗೆ ಇನ್ನು ತುಂಬಾ ಪಾಯಿಂಟ್ಗಳಿದ್ದಾವೆ. ಅದ್ರ ಬದಲು ಫಸ್ಟ್ ಇದನ್ನ ನೋಡ್ಬಿಟ್ಟು ಆಮೇಲೆ ನೈಟ್ರಸ್ ಆಕ್ಸೈಡ್ ನೋಡೋಣ. ನೈಟ್ರೋಜನ್ ಡೈಆಕ್ಸೈಡ್ ಅಂದ್ರೆ ನಮ್ಮ ಒಂದು ಗಾಳಿಯ ಮಲಿನ, ಓಕೆ, ಏರ್ ಪೊಲ್ಯೂಷನ್ ಗಳಲ್ಲಿ, ಓಕೆ, ನಮ್ಮ ವಾಹನಗಳಿಂದ ಬಂದಂತ ಒಂದು ಗಾಳಿ ಯಾವ್ದಾಗಿರುತ್ತೆ? ನೈಟ್ರಸ್ ಆಕ್ಸೈಡ್ ಆಗಿರುತ್ತೆ. ಫ್ಯಾಕ್ಟರಿಗಳಿಂದ ಬಂದ ಗಾಳಿ ಯಾವ್ದಾಗಿರುತ್ತೆ? ನೈಟ್ರಸ್ ಆಕ್ಸೈಡ್ ಆಗಿರುತ್ತೆ. ಓಕೆ, ಇದು ನೈಟ್ರಸ್ ಆಕ್ಸೈಡ್. ಮೂರಕ್ಕೂ ಡಿಫ್ರೆನ್ಸ್ ಇದೆ. ಓಕೆ, ನೈಟ್ರಸ್ ಆಕ್ಸೈಡ್ ಅಂದ್ರೆ ನಗಿಸುವ ಅನಿಲ, ಲಾಫಿಂಗ್ ಗ್ಯಾಸ್ ಅಂತ ಕರೀತಾರೆ. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಹೋಗ್ತೀನಿ. ನೈಟ್ರೋಜನ್ ಡೈಆಕ್ಸೈಡ್ ಇದೇನಾಗಿದೆ? ಇದು ಕೂಡ ನಮ್ಮ ಒಂದು ಆಮ್ಲಮಳೆಗೆ ಕಾರಣ ಆಗಿದೆ ಅಥವಾ ಆಸಿಡ್ ರೈನ್ಗೆ ಕಾರಣ ಆಗಿದೆ. ಯಾವುದು? ಈ ಒಂದು ನೈಟ್ರೋಜನ್ ಡೈಆಕ್ಸೈಡ್ಗಳು. ಓಕೆ, ಈಗ ನೈಟ್ರಸ್ ಆಕ್ಸೈಡ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ನೋಡೋಣ. ಆಕ್ಸೈಡ್, ಓಕೆ, ಈ ನೈಟ್ರಸ್ ಆಕ್ಸೈಡ್ ಅನ್ನು ನಗಿಸುವ ಅನಿಲ ಅಂತ ಕರಿತಾ ಹೋಗ್ತಾರೆ. ನಗಿಸುವ ಅನಿಲ, ಓಕೆ, ಅನಸ್ತೇಶಿಯಾ ಅಂತಾನೂ ಕರಿತಾ ಹೋಗ್ತಾರೆ. ಅನಸ್ಥೆಟಿಕ್ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಈ ನೈಟ್ರಸ್ ಆಕ್ಸೈಡ್ ಅನ್ನು ನಾವು ಇನ್ಹೇಲ್ ಮಾಡಿದಾಗ, ಒಳಗಡೆ ಸೇವನೆ ಮಾಡಿದಾಗ ಏನಾಗ್ತಾ ಬರುತ್ತೆ? ನಮ್ಮ ಬ್ರೈನ್ ನರ್ವ್ ಸಿಸ್ಟಮ್ಗೆ ತೊಂದರೆ ಉಂಟಾಗುತ್ತೆ. ಯಾವ ಸಿಸ್ಟಮ್ಗೆ? ನರವ್ಯೂಹಕ್ಕೆ, ನರ್ವ್ ಸಿಸ್ಟಮ್ ಏನಾಗುತ್ತೆ?
ತೊಂದರೆ ಉಂಟಾಗುತ್ತೆ. ಆ ನರ್ವ್ ಸಿಸ್ಟಮ್ಗೆ ತೊಂದರೆ ಉಂಟಾದಾಗ ಏನಾಗ್ತಾ ಬರುತ್ತೆ, ನಮ್ಮ ಒಂದು ಬ್ರೈನ್ ಕಂಟ್ರೋಲ್ ತಪ್ತಾ ಬರುತ್ತೆ. ಅವಾಗ ಏನ್ ಮಾಡ್ತೀವಿ, ನಾವು ಒಂದೇ ಸಮಯಕ್ಕೆ ನಗ್ತಾ ಬರ್ತೀವಿ. ಓಕೆ, ಅದೇ ರೀತಿ ಈ ಒಂದು ಟೆಕ್ನಿಕ್ ಅನ್ನ ಬಳಸ್ಕೊಂಡು ಏನ್ ಮಾಡ್ತಾ ಹೋಗ್ತಾರೆ, ಕೆಲವೊಂದು ಪಾಲಿಗ್ರಫಿ 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 ಅಂದ್ರೆ ಸುಳ್ಳು ಪತ್ತೆ ಹಚ್ಚಲು, ನಾರ್ಕೋ ಅನಾಲಿಸಿಸ್ ಇದು ಕೂಡ ಸುಳ್ಳು ಪತ್ತೆ ಹಚ್ಚುವಲು ಏನ್ ಮಾಡ್ತಾ ಹೋಗ್ತಾರೆ, ಈ ಎರಡು ಟೆಕ್ನಿಕ್ಸ್ ಅನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಫಾರೆನ್ಸಿಕ್ ಲ್ಯಾಬ್ ಗಳಲ್ಲಿ ಬಳಸ್ತಾ ಹೋಗ್ತಾರೆ. ಪಾಲಿಗ್ರಫಿ ಅಂದ್ರೂ ಕೂಡ ಸುಳ್ಳನ್ನ ಪತ್ತೆ ಹಚ್ಚಲು, ನಾರ್ಕೋಲಿಸಿಸ್ ಅಂದ್ರೂ ಕೂಡ ಸುಳ್ಳನ್ನ ಪತ್ತೆ ಹಚ್ಚಲು. ಓಕೆ, ನೆಕ್ಸ್ಟ್ ಮಂಪರು ಪರೀಕ್ಷೆ ಅಂತ ಮಾಡ್ತಾ ಹೋಗ್ತಾರೆ. ಮಂಪರು ಪರೀಕ್ಷೆ. ಓಕೆ, ಈ ಮಂಪರು ಪರೀಕ್ಷೆಯಲ್ಲೂ ಕೂಡ ಹಿಂದೆ ನಡೆದಿದಂತ ಕಾರ್ಯಗಳನ್ನ ಅಥವಾ ಹಿಂದೆ ನಡೆದಂತ ತಪ್ಪುಗಳನ್ನ ಪತ್ತೆ ಹಚ್ಚಲು, ಓಕೆ, ಯಾವ್ದನ್ನ ಬ್ರೈನ್ ಮ್ಯಾಪಿಂಗ್ ಮಾಡೋದಕ್ಕೆ ಏನ್ ಮಾಡ್ತಾ ಹೋಗ್ತಾರೆ, ಈ ಮಂಪರು ಪರೀಕ್ಷೆಯಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಈ ಒಂದು ನೈಟ್ರಸ್ ಆಕ್ಸೈಡ್ ಅನ್ನ ಬಳಸ್ತಾ ಹೋಗ್ತಾರೆ. ಅನಸ್ತೇಷ್ಯವಾಗಿ ಈ ನೈಟ್ರಸ್ ಆಕ್ಸೈಡ್ ಅನ್ನ ಬಳಸ್ತಾ ಹೋಗ್ತಾರೆ. ಯಾವಾಗಿ? ಅನಸ್ತೇಷ್ಯವಾಗಿ. ಓಕೆ, ತುಂಬಾ ಇಂಪಾರ್ಟೆಂಟ್ ಈ ಪಾಯಿಂಟ್ಸ್ ಗಳು. ನಾರ್ಕೋ ಅನಾಲಿಸಿಸ್ ಬಳಸ್ತಾ ಹೋಗ್ತಾರೆ, ಪಾಲಿಗ್ರಾಫ್ ಅಲ್ಲಿ ಬಳಸ್ತಾ ಹೋಗ್ತಾರೆ, ಓಕೆ, ಅನಸ್ಥೆಟಿಕ್ ಅಲ್ಲಿ ಬಳಸ್ತಾ ಹೋಗ್ತಾರೆ. ಅನಸ್ಥೆಟಿಕಲ್ ಅನಸ್ತೇಷಿಯಾ ಕೊಡ್ತಾ ಇದ್ದಾರೆ ಅಂದ್ರೆ ಇಸ್ ನಥಿಂಗ್ ಬಟ್ ನೈಟ್ರೋಜನ್ ಪ್ರಮಾಣವನ್ನ ಒಳಗಡೆ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಇನ್ನೊಂದು ಬರಿಬಹುದು, ನಮ್ಮನ್ನು ಮೂರ್ಛೆ ಹೋಗಲು ಯಾವ್ದನ್ನ ಬಳಸ್ತಾ ಹೋಗ್ತಾರೆ, ಕ್ಲೋರೋಫಾರ್ಮ್ ಅನ್ನ ಬಳಸ್ತಾ ಹೋಗ್ತಾರೆ. ಕ್ಲೋರೋಫಾರ್ಮ್ ಅನ್ನ ಬಳಸ್ತಾ ಹೋಗ್ತಾರೆ ಮೂರ್ಛೆ ಪಡಿಸಲು. ಓಕೆ, ಯಾರಾದ್ರೂ ಕಳ್ಳರು ಏನಾದ್ರು ಕ್ಲೋರೋಫಾರ್ಮ್ ಅನ್ನ ಮೂಸ್ ನೋಡಿಸ್ಬಿಟ್ಟು ಏನ್ ಮಾಡ್ತಾ ಹೋಗ್ತಾರೆ, ನಮ್ಮ ಒಡವೆಗಳು ಈ ತರದವನ್ನೆಲ್ಲ ಕದೀತಾ ಹೋಗ್ತಾರೆ. ಅದೆಲ್ಲಿ ಅಂದ್ರೆ ಇದು ಕ್ಲೋರೋಫಾರ್ಮ್. ಓಕೆ, ಎಲ್ಲವೂ ಕೂಡ ಅನಸ್ಥೆಟಿಕ್ಸ್, ಅದರಲ್ಲಿ ಪರ್ಟಿಕ್ಯುಲರ್ಲಿ ಎಲ್ಲೆಲ್ಲಿ ಏನೇನು ಯೂಸ್ ಆಗ್ತದೆ ಅಂತ ನೋಡ್ಕೊಂತಾರೆ. ಓಕೆ, ಈ ನೈಟ್ರಸ್ ಆಕ್ಸೈಡ್ ಏನಾಗುತ್ತೆ, ಇದು ಒಂದು ಓಝೋನ್ ಅಲ್ಲ, ಇದು ಒಂದು ಗ್ರೀನ್ ಹೌಸ್ ಗ್ಯಾಸ್ ಆಗಿ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಇದು ಒಂದು ಗ್ರೀನ್ ಹೌಸ್ ಗ್ಯಾಸ್ ಆಗಿದೆ ನೈಟ್ರಸ್ ಆಕ್ಸೈಡ್. ಓಕೆ, ಈ ನೈಟ್ರಸ್ ಆಕ್ಸೈಡ್ ಇಲ್ಲಿ ಬಳಸ್ತಾ ಹೋಗ್ತಾರೆ. ಓಕೆ, ತಿಳಿದಿರಬೇಕು. ನೆಕ್ಸ್ಟ್, ಓಕೆ, ಥ್ಯಾಂಕ್ ಯು. ಓಕೆ, ಈ ವಿಡಿಯೋ ನೆಕ್ಸ್ಟ್ ಪಾರ್ಟ್ 2 ಕಂಟಿನ್ಯೂ ಆಗ್ತಾ ಬರುತ್ತೆ. ಅದೇ ರೀತಿ ಪಾರ್ಟ್ 2 ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್, ಈ ನೈಟ್ರೋಜನ್ ಇಂದ ಆಗುವಂತ ಇಂಟ್ರೆಸ್ಟಿಂಗ್ ಟಾಪಿಕ್ ನ ನೋಡ್ತಾ ಹೋಗೋಣ.